ಹುಣಸೆ ಹಣ್ಣನ್ನ ಕುಟ್ಟಂಡಿಯನ್ನು ಸಹ ನೀವು ಮಾಡಿಕೊಂಡು ಸೇವನೆ ಮಾಡ್ಬೋದು. ಬಾಯಿ ಕೆಲವರಿಗೆ ರುಚಿ ಬರಲ್ಲ ಅಂತಾರೆ, ಊಟ ಮಾಡಕರೆ ರುಚಿನೇ ಗೊತ್ತಾಗಲ್ಲ, ರುಚಿ ಕೆಟ್ಟು ಹೋಗ್ಬಿಟ್ಟಿದೆ, ನಾಲ್ಗೆ ರುಚಿ ಇಲ್ಲ ಅಂತ ಹೇಳ್ತಾರೆ. ಮೊದಲೆಲ್ಲ ನಾವು ಈ ಚಿಕ್ಕ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಈ ಒಂದು ಹುಣಸೆ ಹಣ್ಣಿಂದ ಕುಟ್ಟಂಡಿ ಅಂತೇಳಿ ನಾವೆಲ್ಲ ತಯಾರು ಮಾಡ್ತಾ ಇದ್ವಿ. ಅದು ಬಹಳ ವಿಶೇಷವಾದಂಥದ್ದು. ಅದ್ರ ಹೆಸರು ಹೇಳಿದ್ರೆ ಬಾಯಲ್ಲಿ ಎಲ್ಲರಿಗೂ ನೀರು ಬರ್ತದೆ. ಈಗ ನನಗೆ ಹೇಳುವಂತ ಸಂದರ್ಭದಲ್ಲೂ ಆ ತರ ಅನುಭವ ಆಗ್ತಾ ಇದೆ. ಅಂತ ವಿಶೇಷವಾದಂತ ರುಚಿಯಾದ ನೀವು ಕುಟ್ಟಂಡಿಯನ್ನ ಒಂದು ಕಡ್ಡಿಗೆ ಸಿಗಿಸ್ಕೊಂಡು ನಾವೆಲ್ಲ ಸೀಗ್ತಾ ಓಡಾಡ್ತಾ ಇದ್ವಿ. ಅದನ್ನು ಮಾಡೋದ್ರಿಂದನೂ ಆರೋಗ್ಯಕ್ಕೆ ಬಹಳ ಕೊಡುಗೆಯನ್ನ ಅದು ಕೊಡ್ತದೆ. ಗ್ಯಾಸ್ಟ್ರಿಕ್ ಅನ್ನ ನಿವಾರಣೆ ಮಾಡುತ್ತದೆ, ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತದೆ, ಹಾಗೆ ನಾಲಿಗೆಯ ಅರುಚಿಯನ್ನು ಸಹ ನಿವಾರಣೆ ಮಾಡುವಂತ ಈ 3 ಸರಳ ಮದ್ದುಗಳನ್ನ ಇವತ್ತು ಹೇಳಿ ಇದರ ಉಪಯೋಗವನ್ನ ಮುಂದಿನ ದಿನದಲ್ಲಿ ಮತ್ತೆ ಬೇರೆ ಬೇರೆ ಉಪಯೋಗಗಳನ್ನ ಇದೇ ಹುಣಸೆಯ ಬಗ್ಗೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.